ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ನಾವು ಸ್ವೀಕಾರ ಮಾಡೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ಈ ದಿನ ಮುಂಜಾನೆ ನಿನ್ನ ಕೃಪೆಯಿಂದ ನಮ್ಮೆಲ್ಲರನ್ನ ನಿಮ್ಮ ಸಾನ್ನಿಧ್ಯಕ್ಕೆ ನೀವೇ ಬರಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ದಿನ ಕರ್ತನೆ, ನಿನ್ನ ಚಿತ್ತವನ್ನು ಅರಿತು ಅದರಂತೆ ಮುನ್ನಡೆಯಲು ಬೇಕಾದ ಸತ್ಯದ ಬೆಳಕನ್ನು ನಮ್ಮ ಅಂತರಂಗದಲ್ಲಿ ತುಂಬಿಸಿ, ಆ ಬೆಳಕಿನ ದಾರಿಯಲ್ಲಿ ನಾವು ಮುನ್ನಡೆಯಲು ಬೇಕಾದ ಸತ್ಯ ವಚನಗಳಿಂದ ನಮ್ಮ ಅಂತರಂಗವನ್ನು ಬಲಪಡಿಸಿರಿ ಎಂದು ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್. ಕುಳಿತುಕೊಳ್ಳೋಣ. ದೇವರ ವಾಕ್ಯವನ್ನು ಸಾರಲಿಕ್ಕೆ ಹೋಗುವಾಗ ಅನೇಕರು ಹೇಳಿದಂಥ ಮಾತು ಏನು ಕೇಳಿದರೆ, ನೀವು ಕ್ರೈಸ್ತರಿಗೆ ಯಾಕೆ ದೇವರ ವಾಕ್ಯವನ್ನು ಸಾರ್ತೀರಾ, ಬೇರೆಯವರಿಗೆ ದೇವರ ವಾಕ್ಯ ಹೇಳ್ಬೋದಲ್ವಾ ಅಂತ. ನಮಗೂ ಕೂಡ ಕೆಲವು ಟೈಮ್ ಅನಿಸಿರುತ್ತೆ, ಕ್ರೈಸ್ತರಿಗೆ, ಆಲ್ರೆಡಿ ಕ್ರೈಸ್ತರಾದವರಿಗೆ ದೇವರ ವಾಕ್ಯ ಯಾಕೆ ಬೇಕು, ಬೇರೆಯವರಿಗೆ ತಾನೇ ದೇವರ ವಾಕ್ಯ ಹೇಳಬೇಕು, ಶುಭ ಸಂದೇಶ ಸಾರಬೇಕು ಅಂತ ನಮಗೂ ಕೂಡ ಮನಸ್ಸಿಗೆ ಅನಿಸಿರುತ್ತೆ. ಆದರೆ ನಾವು ಬೈಬಲ್ನಲ್ಲಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿಗಳನ್ನು ಕಳಿಸ್ತಾರೆ. ದೇವರ ವಾಕ್ಯವನ್ನು ಸಾರಲಿಕ್ಕಾಗಿ ಮಾತ್ರನೇ ಕಳುಹಿಸಲ್ಪಟ್ಟವರು ಪ್ರವಾದಿಗಳು. ದೇವರು ಏನು ಹೇಳ್ತಾರೋ ಅದನ್ನು ಹೇಳಲಿಕ್ಕಾಗಿ ಕಳುಹಿಸಲ್ಪಟ್ಟವರು ಪ್ರಾಫಿಟ್ಸ್. ಈ ಪ್ರವಾದಿಗಳು ಬಂದು ದೇವರ ವಾಕ್ಯವನ್ನು ಸಾರಿದ್ದು ಪೂರ್ತಿ ದೇವ ಜನರಿಗೆ, ಇಸ್ರಾಯೇಲ್ ಜನರಿಗೆ. ದೇವರು ಯಾರನ್ನು ತಮ್ಮ ಸ್ವಂತ ಜನವಾಗಿ ಆರಿಸ್ಕೊಂಡ್ರೋ ಆ ಜನರಿಗೆ ಮಾತ್ರ ದೇವರ ಸಂದೇಶ ಸಾರಲಿಕ್ಕಾಗಿ ಕಳುಹಿಸಲ್ಪಟ್ಟವರು ಪ್ರವಾದಿಗಳು. ಹಾಗಂತ ಹೇಳಿಬಿಟ್ಟು ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಅದನ್ನೇ ಹೇಳಲಿಲ್ಲ. ಯೇಸುಸ್ವಾಮಿ ಹೇಳಿದ್ದು, ನೀವು ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರ್ರಿ ಅಂತ ಹೇಳಿದರು. ಗುಡ್ ನ್ಯೂಸ್ ಇಸ್ ಫಾರ್ ಆಲ್ ಪೀಪಲ್. ಶುಭ ಸಂದೇಶ ಎಲ್ಲ ಜನರಿಗೂ. ಆದರೆ ಈ ಶುಭ ಸಂದೇಶ ಸಾರುವಾಗ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಅದು ಯಾರಿಗೆ ಅಂದರೆ ದೇವಜನರಿಗೆ, ಸಭೆಗೆ. ಈ ದಿನದ ಮೊದಲನೇ ವಾಚನದಲ್ಲಿ ನಾವು ಓದ್ತೀವಿ, ಯೆರೆಮೀಯ ಪ್ರವಾದಿಯ ಪುಸ್ತಕ 26ನೇ ಅಧ್ಯಾಯ. ಅದರಲ್ಲಿ ದೇವರು ಪ್ರವಾದಿ ಯೆರೆಮೀಯನಿಗೆ ಕರೆದು ಹೇಳ್ತಾರೆ, ನೀನು ಎಲ್ಲಿ ನಿಂತ್ಕೊಂಡು ದೇವರ ವಾಕ್ಯ ಹೇಳಬೇಕು ಕೇಳಿದರೆ ದೇವಾಲಯದ ಎಂಟ್ರೆನ್ಸಲ್ಲಿ. ಯೆರೆಮೀಯ ಪ್ರವಾದಿ 26ನೇ ಅಧ್ಯಾಯ ವಾಕ್ಯ 2ರಿಂದ ನಾವು ಓದ್ತೀವಿ, ನೀನು ನನ್ನ ದೇವಾಲಯದ ಪ್ರಕಾರದಲ್ಲಿ ನಿಂತು ಆ ಮಂದಿರದಲ್ಲಿ ಆರಾಧಿಸುವುದಕ್ಕೆ ಬರುವ ಜುದೆಯದ ಎಲ್ಲ ಊರಿನವರಿಗೆ ನಾನು ಆಜ್ಞಾಪಿಸುವ ಮಾತುಗಳನ್ನೆಲ್ಲ ಹೇಳು, ಒಂದನ್ನು ಬಿಡಬೇಡ. ಸ್ಟ್ಯಾಂಡ್ ಇನ್ ದ ಕೋರ್ಟ್ ಆಫ್ ದ ಲಾರ್ಡ್ಸ್ ಹೌಸ್ ಆ್ಯಂಡ್ ಸ್ಪೀಕ್ ಟು ಆಲ್ ದ ಸಿಟೀಸ್ ಆಫ್ ಜೂಡಾ ದಟ್ ಕಮ್ ಟು ವರ್ಷಿಪ್ ಇನ್ ದ ಹೌಸ್ ಆಫ್ ದ ಲಾರ್ಡ್. ಆರಾಧನೆಗಾಗಿ ಬರುವವರಿಗೆ ನೀನು ಪ್ರವಾದನೆ ಮಾಡು ಅಂತ ಹೇಳ್ತಾರೆ. ಬೀದಿಲಿ ನಿಂತ್ಕೊಂಡು ಹೇಳು ಅಂತ ಹೇಳ್ತಾ ಇಲ್ಲ. ಆರಾಧನೆ ಮಾಡಲಿಕ್ಕೆ ಬರುವ ಜನರಿಗೆ ನೀನು ಪ್ರವಾದನೆ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ಯೆರೆಮೀಯನಿಗೆ ದೇವರು ಹೇಳಿದಂಥ ಸಂದೇಶ ಏನು ಗೊತ್ತಾ? ಯು ವಾರ್ನ್ ದ ಪೀಪಲ್ ದೋಸ್ ಹೂ ಆರ್ ಕಮಿಂಗ್ ಟು ವರ್ಷಿಪ್ ಮೀ ದ್ಯಾಟ್ ಯು ಆರ್ ವರ್ಷಿಪಿಂಗ್ ಮೀ ಫಾಲ್ಸ್ಲಿ. ನಿಮ್ಮ ಆರಾಧನೆ ವ್ಯರ್ಥ, ನೀವು ತಪ್ಪಾದ ರೀತಿಯಲ್ಲಿ ನನ್ನನ್ನು ಆರಾಧನೆ ಮಾಡ್ತಾ ಇದ್ದೀರಿ. ಈ ರೀತಿ ಆರಾಧನೆ ಮಾಡಿ ಏನು ಪ್ರಯೋಜನ ಇಲ್ಲ ಎಂದು ಯಾರಿಗೆ ವಾರ್ನ್ ಮಾಡಬೇಕು? ಆರಾಧನೆ ಮಾಡಲಿಕ್ಕೆ ಬರುವ ಜನರಿಗೆ. ನಮ್ಗೆ ಎಷ್ಟೋ ಜನ ಹೇಳೋದೇನು, ನೀವು ಚರ್ಚ್ ಒಳಗಡೆ, ಕ್ರೈಸ್ತರ ಮನೆ ಒಳಗಡೆ ಪ್ರಾರ್ಥನೆ ಮಾಡುವವರಿಗೆ ಯಾಕೆ ದೇವರ ವಾಕ್ಯ ಹೇಳ್ತೀರಿ ಅಂತ. ಖಂಡಿತವಾಗಲೂ ದೇವರಿಗೆ ಕಾಳಜಿ ಇದೆ, ಯಾರೂ ನಾಶ ಆಗಬಾರ್ದು ಅಂತ. ಗುಡ್ ನ್ಯೂಸ್ ಎಲ್ಲರಿಗೂ ಹೇಳಿ ಆಯಿತು, ಶುಭ ಸಂದೇಶ ಎಲ್ಲರಿಗೂ ಹೇಳಿ ಆಯಿತು. ವಾಟ್ ಈಸ್ ನೆಕ್ಸ್ಟ್? ಗುಡ್ ನ್ಯೂಸ್ ಏನು? ಶುಭ ಸಂದೇಶ ಏನು? ಗುಡ್ ನ್ಯೂಸ್ ಟು ಆಲ್ ಪೀಪಲ್ ಯಾವುದು? ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ರಿಪೆಂಟ್, ಬಿಲೀವ್ ಇನ್ ದ ಗಾಸ್ಪಲ್. ದೇವರು ನಿಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಕ್ಷಮಿಸಿದ್ದಾರೆ. ನಿಮ್ಮ ಪಾಪವನ್ನು ದೇವರು ಅಳಿಸಿ ಹಾಕಿದ್ದಾರೆ. ಎಲ್ಲ ಮಾನವರ ಪಾಪವನ್ನು ದೇವರು ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನ ಆ ಒಂದು ಶಿಲುಬೆ ಮರಣದ ಮುಖಾಂತರ ಅಳಿಸಿ ಹಾಕಿದ್ದಾರೆ. ಪಾಪದ ಲೆಕ್ಕ ದೇವರಿನ ಮುಂದೆ ತಗೊಳ್ಳೋದಿಲ್ಲ. ನೀವೇನು ಮಾಡಬೇಕು? ಇದನ್ನು ನಂಬಿ ನಿಮ್ಮ ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಲ್ಲಿ ವಿಶ್ವಾಸ ಇಟ್ಟರೆ ದೇವರು ನಿಮಗೆ ಪವಿತ್ರಾತ್ಮನ ಕೊಡ್ತಾರೆ. ಹೀಗೆ ನೀವು ದೇವರ ಮಕ್ಕಳಾಗ್ತೀರಿ. ಮಕ್ಕಳಾಗಬೇಕೆಂದೇ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ ಯೇಸು ಕ್ರಿಸ್ತನ ಮುಖಾಂತರ. ದಿಸ್ ಈಸ್ ಗುಡ್ ನ್ಯೂಸ್.
ನಿಮಗೆ ನಿತ್ಯ ಜೀವ ಸಿಗುತ್ತೆ. ಇದು ಗುಡ್ ನ್ಯೂಸ್. ಆದರೆ ಈ ಶುಭ ಸಂದೇಶವನ್ನು ಅನೇಕರು ಆಲಿಸಿದರು, ವಿಶ್ವಾಸ ಇಟ್ಟರು, ದೇವರ ಮಕ್ಕಳಾದರು. ನಾವು ಹೇಳೋದಾದರೆ ಬಾರ್ನ್ ಅಗೇನ್ ಅಂತ ಹೇಳ್ತೀವಲ್ವಾ, ಅನೇಕರು ಬಾರ್ನ್ ಅಗೇನ್ ಆದರು, ನೂತನ ಜೀವವನ್ನು ಒಳಗಡೆ ಪಡ್ಕೊಂಡ್ರು. ವಾಟ್ ಈಸ್ ನೆಕ್ಸ್ಟ್? ಮುಂದೇನು? ಈ ಲೋಕದಲ್ಲಿ ಏನು ಮರಣ ದಿವಸ ಸತ್ತು ಹೋಗೋದಿಲ್ಲಲ್ಲ. ದೇವರ ಮಕ್ಕಳಾದಮೇಲೆ ಯಾರು ನೆಕ್ಸ್ಟ್ ಡೇ ದೇ ಆರ್ ನಾಟ್ ಗೋಯಿಂಗ್ ಟು ಡೈ. ಈ ಮುಂದೇನು ಅನ್ನೋದೊಂದು ಪ್ರಶ್ನೆ ಇದೆಯಲ್ವಾ. ಮುಂದೆ ನಾವು ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕು, ದೇವರ ಮಹಿಮೆಗಾಗಿ ನಾವು ಜೀವಿಸಬೇಕು. ದೇವರು ನಮ್ಮನ್ನು ರಕ್ಷಿಸಿದ್ರ ಉದ್ದೇಶ ಏನು? ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದ ಅಲ್ಲ. ದಟ್ ಈಸ್ ನಾಟ್ ದ ಪ್ರೈಮರಿ ಇಂಟೆನ್ಷನ್. ನೋ, ಟು ಟೇಕ್ ಅಸ್ ಟು ಹೆವನ್. ಪ್ರೈಮರಿ ಇಂಟೆನ್ಷನ್ ಟು ಲಿವ್ ವಿತ್ ಜೀಸಸ್. ಯೇಸುವಿನ ಜೊತೆಯಲ್ಲಿ, ಯೇಸುವಿನ ಸಂಬಂಧದಲ್ಲಿ, ಪುತ್ರನ ಅನ್ಯೋನ್ಯತೆಯಲ್ಲಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ದೇವರು ನಮ್ಮನ್ನು ಏನು ರೈಚಸ್ ಆಗಿ ಮಾಡಿದಾರೋ, ನೀತಿವಂತರಾಗಿ ಮಾಡಿದ್ದಾರೋ, ಆ ನೀತಿಯ ಫಲ ನಮ್ಮ ಜೀವನದಲ್ಲಿ ಬರಬೇಕು. ಸೊ ದಟ್ ಗಾಡ್ ವಿಲ್ ಬಿ ಗ್ಲೋರಿಫೈಡ್ ಇನ್ ಮೀ ಆ್ಯಂಡ್ ಥ್ರೂ ಮೀ. ನನ್ನ ಮುಖಾಂತರ ದೇವರಿಗೆ ಮಹಿಮೆ ಆಗುತ್ತೆ. ಸೊ ಗಾಡ್ ಕ್ರಿಯೇಟೆಡ್ ಯು, ಗಾಡ್ ಸೇವ್ಡ್ ಯು ಫಾರ್ ಹಿಸ್ ಗ್ಲೋರಿ. ಅವರ ಮಹಿಮೆಗಾಗಿ ಅವರು ನಮ್ಮನ್ನು ಸೃಷ್ಟಿ ಮಾಡಿದರು. ನಮ್ಮನ್ನು ರಕ್ಷಿಸಿದ್ದು ಕೂಡ ಫಾರ್ ಹಿಸ್ ಗ್ಲೋರಿ. ಸೊ ಬೈ ನೋಯಿಂಗ್ ದ್ಯಾಟ್ ವಿ ಶುಡ್ ಲಿವ್ ಫಾರ್ ಹಿಸ್ ಗ್ಲೋರಿ. ಅದನ್ನು ನಾವು ಅರ್ಥ ಮಾಡಿಕೊಂಡು ಆತನ ಮಹಿಮೆಗಾಗಿ ನಾವು ಬದುಕಬೇಕು. ಅದು ಬಿಟ್ಟು ನಾವು ರಕ್ಷಣೆ ಹೊಂದಿದ ನಂತರ, ಆಫ್ಟರ್ ಸೇವ್ಡ್ ಅಥವಾ ಆಫ್ಟರ್ ಬಾರ್ನ್ ಅಗೇನ್, ಆಫ್ಟರ್ ಬಿಕಮಿಂಗ್ ಕ್ರಿಶ್ಚಿಯನ್ಸ್, ಬಿಲೀವರ್ಸ್, ನಾವು ವಿಶ್ವಾಸಿಗಳಾದ ಮೇಲೆ, ಕ್ರೈಸ್ತರಾದ ಮೇಲೆ, ಒಂದು ಹೊಸ ಜೀವವನ್ನು ಪಡ್ಕೊಂಡಾದ ಮೇಲೆ ನಾವು ಇನ್ನು ಮುಂದೆ ನಮಗಾಗಿ ಅಲ್ಲ. ಬೈಬಲ್ ಏನು ಹೇಳುತ್ತೆ? 1 ಕೊರಿಂಥ 6ನೇ ಅಧ್ಯಾಯ 19-20ನೇ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಈಗ ನಿಮ್ಮ ದೇಹ ದೇವರ ಆಲಯ. ಈಗ ನಿಮ್ಮ ದೇಹ ಏನಾಗಿದೆ? ದೇವರ ಆಲಯ. ದೇವರು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಆ ಕ್ರಯ ಏನು? ಯೇಸುವಿನ ಅಮೂಲ್ಯವಾದ ರಕ್ತವನ್ನು ಕ್ರಯವಾಗಿ ಕೊಟ್ಟು ನಿಮ್ಮನ್ನು ಅವರು ಕೊಂಡುಕೊಂಡಿದ್ದಾರೆ. ಯು ಆರ್ ನಾಟ್ ಯುವರ್ ಓನ್. ಆದ್ದರಿಂದ ಏನು ಮಾಡಿ, ನಿಮ್ಮ ಈ ದೇಹದಲ್ಲಿ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಫಾರ್ ಯು ವರ್ ಬಾಟ್ ವಿತ್ ಎ ಪ್ರೈಸ್, ದೇರ್ ಫಾರ್ ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ, ಇನ್ ಯುವರ್ ಹೋಲ್ ಬೀಯಿಂಗ್. ಯು ಮಸ್ಟ್ ಗ್ಲೋರಿಫೈ ಗಾಡ್. ದಟ್ ಈಸ್ ದ ಪರ್ಪಸ್ ಗಾಡ್ ಸೇವ್ಡ್ ಯು. ದೇವರು ನಮ್ಮನ್ನು ರಕ್ಷಿಸಿದ್ದು ಯಾಕೆ ಕೇಳಿದರೆ, ಇನ್ನು ಮುಂದೆ ಈ ದೇಹದಲ್ಲಿ ನಾನು ಜೀವಿಸುವ ನನ್ನ ಜೀವಮಾನವೆಲ್ಲ ದೇವರನ್ನು ಮಹಿಮೆ ಪಡಿಸ್ತಾ ಜೀವಿಸಬೇಕು. ಬಟ್ ಇದು ನಮ್ಗೆ ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ವಿ ಆರ್ ವೆರಿ ಮಚ್ ಸೆಲ್ಫ್ ಸೆಂಟರ್ಡ್ ಆ್ಯಂಡ್ ವಿ ಆರ್ ಸೀಕಿಂಗ್ ಸೆಲ್ಫ್ ಗ್ಲೋರಿ. ನಾವೊಂದು ಸ್ವಮಹಿಮೆಯನ್ನು ಹುಡುಕುತ್ತಾ ಸ್ವಾರ್ಥದ ಜೀವನ ಜೀವಿಸ್ತಾ ಇದ್ದೀವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಪೂರ್ತಿಯಾಗಿ ದೇವರ ಮಹಿಮೆಗಾಗಿನೇ ಬದುಕಬೇಕು ಅಂದರೆ ಅದು ಒಪ್ಕೊಳ್ಳಿಕ್ಕೆ ತುಂಬ ಕಷ್ಟ ಈ ಮೈಂಡಿಗೆ. ಆದರೆ ಒಪ್ಕೊಳ್ಳೇಬೇಕು. ಒಪ್ಕೊಳ್ಳದೆ ಇದ್ದರೆ ಅದರಿಂದ ನಮಗೆ ನಷ್ಟ ಇದೆ. ಅದರಿಂದನೇ ದೇವರು ಪ್ರವಾದಿಗಳನ್ನು ಕಳಿಸಿದ್ರು ಎಚ್ಚರಿಸಲಿಕ್ಕೋಸ್ಕರ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಆರಾಧನೆಗೆ ಬರುವವರಿಗೆ ಎಚ್ಚರಿಕೆ. ವಾರ್ನಿಂಗ್ ಟು ಆಲ್ ದೋಸ್ ಹೂ ಆರ್ ಕಮ್ಮಿಂಗ್ ಫಾರ್ ವರ್ಷಿಪ್. ಹೊರಗಡೆ ಇರೋರಿಗಲ್ಲ ಎಚ್ಚರಿಕೆ, ಆರಾಧನೆಗೆ. ಅದು ಎಲ್ಲಿ ನಿಂತ್ಕೊಂಡು, ಚರ್ಚ್ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ನೀನು ವಾರ್ನಿಂಗ್ ಕೊಡಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಯಾರು ಕೇಳ್ತೀರಾ? ಆರಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದರೆ ದೇವರು ಹೇಳೋದನ್ನು ಕೇಳಿ ಅಂತ ಹೇಳ್ತಾರೆ. ಏನಂತ ಹೇಳಬೇಕು? 4ನೇ ವಾಕ್ಯ, ಅವರಿಗೆ ನೀನು ಹೇಳಬೇಕಾದದ್ದು ಇದು, ಸರ್ವೇಶ್ವರ ಹೀಗೆನ್ನುತ್ತಾರೆ, ನೀವು ನನಗೆ ಕಿವಿ ಕೊಡದೆ ಹೋದರೆ, ನಾನು ನಿಮ್ಮ ಮುಂದಿಟ್ಟಿರುವ ಧರ್ಮಶಾಸ್ತ್ರದ ಪ್ರಕಾರ ನಡೆಯದೆ ಹೋದರೆ, ಹಾಗೂ ನೀವು ಕೇಳದಿದ್ದರೂ ನಿಮ್ಮ ಬಳಿಗೆ ನಾನು ಪದೇ ಪದೇ ಕಳಿಸುತ್ತಾ ಬಂದಿರುವ ನನ್ನ ದಾಸರಾದ ಪ್ರವಾದಿಗಳ ಮಾತನ್ನು ಆಲಿಸದೆ ಹೋದರೆ, ಆಗ ನಾನು ಈ ಆಲಯವನ್ನು ಶಿಲೋವಿನ ಗತಿಗೆ ಇಳಿಸುವೆನು. ಈ ನಗರವು ವಿಶ್ವದ ಜನರಿಗೆಲ್ಲ ಶಾಪಗ್ರಸ್ತ ನಗರವಾಗುವಂತೆ ಮಾಡುವೆನು. ಎಷ್ಟು ಸುಂದರವಾದ ನಗರ, ಒಂದು ಆಶೀರ್ವಾದದ ನಗರ ಜೆರುಸಲೇಮ್ ನಗರ. ಸುಂದರವಾದ ಆಲಯ, ಶ್ರೇಷ್ಠವಾದ ಆಲಯ ಜೆರುಸಲೇಮ್ ದೇವಾಲಯ. ದೇವರು ಹೇಳ್ತಾರೆ, ಶಿಲೋವಿನ ಗತಿಗೆ ಇದನ್ನು ಇಳಿಸ್ತೀನಿ ಅಂತ. ಶಿಲೋ ಅಂದರೆ ದೇವರು ಅದೊಂದು ಸುಂದರವಾದ ನಗರ, ಸುಂದರವಾದ ಜಾಗ. ದೇವರು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದಂಥ ಜಾಗ. ಸಾಮುವೇಲನಿಗೆ ದೇವರ ಸ್ವರ ಕೇಳಲ್ಪಟ್ಟಂಥ ಜಾಗ, ಹನ್ನಳಿಗೆ ದೇವರ ಒಂದು ವಾಗ್ದಾನ ಸಿಕ್ಕಿದಂಥ ಜಾಗ. ಆದರೆ
ದೇವಜನರು ಮಾಡಿದ ಪಾಪದ ನಿಮಿತ್ತವಾಗಿ, ಏಲಿ ಯಾಜಕ ಏಲಿಯ ಮಕ್ಕಳು ಮಾಡಿದ ಪಾಪದ ನಿಮಿತ್ತವಾಗಿಯೂ, ದೇವಜನರಾದ ಇಸ್ರಾಯೇಲ್ ಜನರು ಮಾಡಿದ ಪಾಪದ ನಿಮಿತ್ತವಾಗಿಯೂ ಆ ಜಾಗವನ್ನು ಫಿಲಿಸ್ಟಿಯರು ಹಾಳು ಮಾಡಿದರು, ನಾಶಪಡಿಸಿದರು. ಒಂದು ಸುಂದರವಾದ ದೇವರ ಸಾನ್ನಿಧ್ಯ ಇರುವಂತಹ, ದೇವರ ಅದ್ಭುತ ಕಾರ್ಯಗಳು ನಡೆದಂಥ ಆ ಜಾಗವನ್ನು ಫಿಲಿಸ್ಟಿಯರು ಹಾಳು ಮಾಡಿದ್ರು, ನಾಶಪಡಿಸಿದರು. ದೇವರದೊಂದು ಎಕ್ಸಾಂಪಲ್ ತೋರಿಸಿ ಹೇಳ್ತಾ ಇದ್ದಾರೆ, ನೋಡಿ ಅದು ಒಳ್ಳೆಯ ಜಾಗ ಆಗಿತ್ತು, ದೇವರ ಸಾನ್ನಿಧ್ಯ ಸಿಕ್ಕಿದ ಜಾಗ, ದೇವರ ಸ್ವರ ಕೇಳಲ್ಪಟ್ಟ ಜಾಗ. ಆದರೆ ಆ ಜಾಗವನ್ನು ನಾನು ಹಾಳು ಮಾಡಿದೆ, ಫಿಲಿಸ್ಟಿಯರ್ ಮುಖಾಂತರ ನಾನು ಹಾಳು ಮಾಡಿದೆ. ಅದೇ ರೀತಿಯಲ್ಲಿ ಈ ಜೆರುಸಲೇಮ್ ದೇವಾಲಯ ಮತ್ತು ನೀವಿರ್ತಕ್ಕಂಥ ಊರು ಇವತ್ತೇನು ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾ ಇದ್ದೀರೋ, ಇದೆಲ್ಲ ನಾಶವಾಗಿ ಹೋಗುತ್ತೆ, ಹಾಳಾಗೋಗುತ್ತೆ. ಯಾವಾಗ ಹಾಳಾಗೋಗುತ್ತೆ? ವಿಶ್ವದ ಜನರಿಗೆಲ್ಲ ಈ ನಗರ ಶಾಪಗ್ರಸ್ತ ನಗರ ಆಗುತ್ತೆ. ನೋಡುವವರು ಶಾಪ ಹಾಕ್ಕೊಂಡು ಹೋಗುವ ಹಾಗೆ ದೇವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯೆರೆಮೀಯನ ಮುಖಾಂತರವಾಗಿ. ಅದು ಎಲ್ಲಿ ನಿಂತ್ಕೊಂಡು? ದೇವಾಲಯದ ಎಂಟ್ರೆನ್ಸ್ ಡೋರ್ ಹತ್ರ ನಿಂತ್ಕೊಂಡು ಆರಾಧನೆಗೆ ಬರೋ ಜನರಿಗೆ ನೀನು ಈ ಮಾತನ್ನು ಹೇಳಬೇಕು. ಇವತ್ತು ಯಾವ ಆರಾಧನೆ ಆಲಯದಲ್ಲಿ ಮುಂದುಗಡೆ ನಿಂತ್ಕೊಂಡು ನಮಗೆ ಎಚ್ಚರಿಕೆ ಕೊಡ್ತಾರೆ? ಎಲ್ಲಾದರೂ ವಾರ್ನಿಂಗ್ ಕೊಡ್ತಾರಾ? ಯಾವ ವಾರ್ನಿಂಗೂ ಇಲ್ಲ, ಏನೂ ಇಲ್ಲ, ನೋ ವಾರ್ನಿಂಗ್. ಆದರೆ ಯೆರೆಮೀಯ ಪ್ರವಾದಿ ಇದನ್ನು ಹಾಗೆ ಜನರಿಗೆ ಹೇಳ್ತಾನೆ. ಜನರಿಂದ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಅಲ್ಲ. ಮುಂದೆ ನಾವು ನೋಡ್ತೀವಿ, ಇವನು ಯಾವುದೇ ಕಾರಣಕ್ಕೂ ಬದುಕಬಾರ್ದು. ಡಿಸೈಡ್ ಮಾಡಿದ್ಯಾರು? ಯಾಜಕರು, ಪ್ರವಾದಿಗಳು, ಇವರೇ ಮೇಯ್ನ್ ತಲೆಗಳು ಅಲ್ವಾ? ಯಾಜಕರು, ಪ್ರವಾದಿಗಳು ಇವರೇನು ಮಾಡಿದರು? ಇವನು ಯಾವುದೇ ಕಾರಣಕ್ಕೂ ಬದುಕಲೇಬಾರ್ದು. ದೇವಾಲಯದ ಮುಂದೆ ನಿಂತ್ಕೊಂಡು ದೇವ್ರನ್ನ ಆರಾಧನೆ ಮಾಡೋ ಜನಕ್ಕೆ ಎನ್ಕರೇಜ್ ಮಾಡಬೇಕಾ, ಡಿಸ್ಕರೇಜ್ ಮಾಡಬೇಕಾ? ಆ್ಯಕ್ಚುಲಿ ಇದು ಎನ್ಕರೇಜ್ಮೆಂಟೇ. ಯೋಗ್ಯವಾದ ರೀತಿಯಲ್ಲಿ ನೀವು ಆರಾಧನೆ ಮಾಡಿ. ಇಲ್ಲಿ ಹೇಳ್ತಾ ಇರೋದೇನು? ದೇವರ ವಾಕ್ಯಕ್ಕೆ ನೀನು ಬೆಲೆ ಕೊಡದೆ ನೀನು ಮಾಡುವ ಆರಾಧನೆ ವ್ಯರ್ಥ ಆರಾಧನೆ. ಅದು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಾಗ್ಬೋದು, ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಾಗ್ಬೋದು, ಯಾರೇ ಆಗಲಿ ದೇವರ ವಾಕ್ಯಕ್ಕೆ ಬೆಲೆ ಕೊಡದೆ, ದೇವರ ಆಜ್ಞೆಗಳನ್ನು ಅನುಸರಣೆ ಮಾಡದೆ, ಶುಭ ಸಂದೇಶದಲ್ಲಿ ನಾವು ನಂಬಿಕೆ ಇಡದೆ, ಏನು ಅಪೊಸ್ತಲರು ಉಪದೇಶ ಮಾಡಿದ್ದಾರೋ ಪತ್ರಿಕೆಗಳಲ್ಲಿ ಅದಕ್ಕೆ ನಾವು ಬೆಲೆ ಕೊಡದೆ, ಅದನ್ನು ಅನುಸರಣೆ ಮಾಡದೆ, ನಾವು ಎಷ್ಟೇ ದೊಡ್ಡ ಆರಾಧನೆ ಮಾಡಿದರೂ, ಎಷ್ಟೇ ದೊಡ್ಡ ಕನ್ವೆನ್ಷನ್ ಮಾಡಿದರೂ, ಎಷ್ಟೇ ದೊಡ್ಡ ರಿಟ್ರೀಟ್ ಮಾಡಿದರೂ ದೇವರದನ್ನು ಖಂಡಿಸ್ತಾರೆ. ದೇವರಿಗದು ಇಷ್ಟ ಇಲ್ಲದ ಒಂದು ಕಾರ್ಯ. ಈಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಆಲಯದ ಮುಂದೆ ನಿಂತ್ಕೊಂಡು ಹೇಳು ಅಂತ ಹೇಳ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಆಲಯ ಯಾವುದು? ನಾವೇ ದೇವರ ಆಲಯ. ನಾವು ಒಬ್ಬೊಬ್ಬರು ಕೂಡ, ಪ್ರತಿಯೊಬ್ಬ ವಿಶ್ವಾಸಿನೂ ಕೂಡ ದೇವರ ಆಲಯ. ಆದ್ದರಿಂದ ದೇವರ ಆಲಯ ಹಾಳು ಮಾಡಬೇಡಿ ಅಂತ ದೇವರು ಕೂಡ ಎಚ್ಚರಿಕೆ ಮಾತನ್ನು ಸಂತ ಪೌಲ ಮುಖಾಂತರವಾಗಿ ನಮಗೆ ಹೇಳ್ತಾರೆ. 1 ಕೊರಿಂಥ 3ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಹೇಳ್ತಾರೆ, ನೀವು ದೇವರ ಆಲಯ ಎಂಬುದು ನಿಮಗೆ ಗೊತ್ತಿಲ್ಲವೇ? ಡೋಂಟ್ ಯು ನೋ ದಟ್ ಯು ಆರ್ ದ ಟೆಂಪಲ್ ಆಫ್ ಗಾಡ್ ಬಿಕಾಸ್ ಹೋಲಿ ಸ್ಪಿರಿಟ್ ಡ್ವೆಲ್ಸ್ ಇನ್ ಯು. ಪವಿತ್ರಾತ್ಮರು ನಿಮ್ಮಲ್ಲಿ ಇರೋದರಿಂದ ನೀವೀಗ ಏನಾಗಿದ್ದೀರಿ? ಕ್ರೈಸ್ತ ವಿಶ್ವಾಸಿಗಳೇ, ನೀವು ದೇವರ ಆಲಯ ಆಗಿದ್ದೀರಿ. ಮನುಷ್ಯ ಕಟ್ಟಿದ ಕಲ್ಲಿನ ಆಲಯದ ಬಗ್ಗೆನೇ ದೇವರಷ್ಟು ಕಾಳಜಿಯಿಂದ ಮಾತನಾಡಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ಹಾಗಾದರೆ ದೇವರೇ ಕಟ್ಟಿರುವ ಆಲಯ ನಾವು ಒಬ್ಬೊಬ್ಬರು ಕೂಡ. ಹಾಗಾದರೆ ನಮ್ಮ ಬಗ್ಗೆ ದೇವರು ಏನು ಹೇಳ್ತಿದ್ದಾರೆ? ಯಾರಾದರೂ ಈ ಆಲಯವನ್ನು, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ನಿಮ್ಮಲ್ಲಿ ಯಾರಾದರೂ ಈ ದೇವರ ಆಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದದ್ದು, ನೀವೇ ಆ ಆಲಯ. ಇದು ದೇವರದೇ ಮಾತು, ಇದು ಮನುಷ್ಯನ ಮಾತಲ್ಲ ಅಲ್ವಾ? ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟ ವಾಕ್ಯಗಳು, ಅಪೊಸ್ತಲರು ಹೇಳಿದ್ದು, ಪೌಲ ಹೇಳಿದಂಥ ಮಾತು. ಯಾರಾದರೂ ದೇವರ ಆಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡ್ತಾರೆ ಅಂತ. ಬಟ್ ದೇವರು ಯಾವ ರೀತಿಯಲ್ಲಿ ನಾಶ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಲೂ ಅದೊಂದು ಒಳ್ಳೆಯದಂತೂ ಅಲ್ಲ. ದೇವರು ನಾಶ ಮಾಡ್ತಾರೆ ಅಂದರೆ ಯಾವ ರೀತಿ? ಅವ್ರ ಇಚ್ಛೆ ಪ್ರಕಾರ ನಾಶ ಮಾಡ್ತಾರೆ. ಆದರೆ ಇದೊಂದು ಎಚ್ಚರಿಕೆ ಮಾತಾಗಿ ನಾವು ಇವತ್ತು ತೆಗೆದುಕೋಬೇಕು. ಬೈಬಲ್ನಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಕೂಡ ದೇವಜನರಿಗೆ, ಇಸ್ರಾಯೇಲ್ ಜನರಿಗೆ, ಯಹೂದ್ಯ ಜನರಿಗೆ ಅನೇಕ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾರೆ. ನಾವು ನೋಡೋದಾದರೆ ತುಂಬ ಎಚ್ಚರಿಕೆ ಮಾತುಗಳಿದೆ. ಇದೆಲ್ಲ ಕೂಡ ನಮ್ಮ ರಕ್ಷಣೆಗಾಗಿ, ಫಾರ್ ಅವರ್ ಸ್ಯಾಂಕ್ಟಿಫಿಕೇಷನ್, ನಮ್ಮ ಒಂದು ಪವಿತ್ರೀಕರಣಕ್ಕೋಸ್ಕರ ಅಥವಾ ನಮ್ಮ ಒಂದು ರಕ್ಷಣೆಗೋಸ್ಕರ ದೇವರು ನುಡಿಯುವಂತಹ ಮಾತಾಗಿದೆ. ಆದರೆ ಇವತ್ತು ಎಚ್ಚರಿಕೆಯ ಮಾತುಗಳನ್ನು
ನಾವು ಯಾರು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅನೇಕರಿಗೆ ಎಚ್ಚರಿಕೆ ಮಾತನ್ನು ಹೇಳೋದೇನು ಗೊತ್ತಾ, ಬೈಬಲ್ನಲ್ಲಿ ಎಷ್ಟು ಒಳ್ಳೊಳ್ಳೆ ವಾಗ್ದಾನಗಳಿದೆ. ದೇರ್ ಆರ್ ಮೆನಿ ಪ್ರಾಮಿಸಸ್ ಆಫ್ ಗಾಡ್, ದೇರ್ ಆರ್ ಮೆನಿ ಎನ್ಕರೇಜಿಂಗ್ ವರ್ಡ್ಸ್ ಆಫ್ ಗಾಡ್, ವೈ ಡೋಂಟ್ ಯು ಪ್ರೀಚ್ ದ್ಯಾಟ್ ಅಂತ ಕೇಳ್ತಾರೆ. ಖಂಡಿತವಾಗಲೂ ಪ್ರೀಚ್ ಮಾಡಿದ್ದೀವಿ, ಮಾಡಿಲ್ಲ ಅಂತಲ್ಲ. ಎನ್ಕರೇಜ್ ಮಾಡುವಂಥ ಎಷ್ಟೋ ವಾಕ್ಯಗಳಿದೆ, ಎಷ್ಟೋ ವಾಗ್ದಾನಗಳಿದೆ, ಅದನ್ನು ಹೇಳ್ತಾ ಇದ್ದೀವಿ. ಆದರೆ ಅದನ್ನೇ ಯಾವಾಗಲೂ ಹೇಳ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ದೇವರು ಆಲೋಚನೆ ಕೊಡುವಾಗ ಸಭೆಗೆ ಏನು ಹೇಳಬೇಕೋ ಅದನ್ನೇ ಹೇಳಬೇಕು. ನೋಡಿ, ಈಗ ಬೈಬಲ್ನಲ್ಲಿ ಒಂದು ಚಿಕ್ಕ ಒಂದು ಪತ್ರಿಕೆ ಇದೆ, ಯಾರ್ದು, ಜೂಡ್ ಅನಿಸುತ್ತೆ, ಯೂದನ ಬರೆದ ಪತ್ರಿಕೆ, ಬುಕ್ ಆಫ್ ಜೂಡ್. ಒಂದೇ ಒಂದು ಪತ್ರಿಕೆ ಇರೋದು, ಅವ್ರು ಬರೆದಿರೋದು ಒಂದು ಸ್ಮಾಲ್ ಲೆಟರ್, ಒಂದೇ ಒಂದು ಅಧ್ಯಾಯ, ಕೆಲವು ವಾಕ್ಯಗಳು ಮಾತ್ರ ಇದೆ. ಆದರೆ ದಟ್ ಬುಕ್ ಫುಲ್ ಆಫ್ ವಾರ್ನಿಂಗ್ಸ್. ಆ ಪುಸ್ತಕದಲ್ಲಿ ಪೂರ್ತಿ ಇರೋದು ಏನು ಕೇಳಿದರೆ ವಾರ್ನಿಂಗ್ಸೇ, ಎಚ್ಚರಿಕೆ ಪೂರ್ತಿ ಕ್ರೈಸ್ತ ವಿಶ್ವಾಸಿಗೆ, ಕ್ರೈಸ್ತ ಸಭೆಗೆ, ಅನ್ಯರಿಗಲ್ಲ. ಬೈಬಲ್ನಲ್ಲಿ ಇರ್ತಕ್ಕಂಥ ಯಾವ ವಾರ್ನಿಂಗ್ಸು ಕೂಡ ಅನ್ಯರಿಗೆ ದೇವರು ಕೊಟ್ಟಿಲ್ಲ. ಅನ್ಯರಿಗೆ ಗುಡ್ ನ್ಯೂಸ್, ಕ್ರೈಸ್ತರಿಗೆ ವಾರ್ನಿಂಗ್ಸ್. ನಾವು ಅನ್ಯರಿಗೆ ವಾರ್ನಿಂಗ್ ಕೊಡ್ತೀವಿ, ಕ್ರೈಸ್ತರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೀವಿ. ಎಂಥ ಒಂದು ವಂಚನೆ. ಅನ್ಯರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ಕೊಡ್ತೀವಿ, ನೀವು ವಿಗ್ರಹಾರಾಧನೆ ಮಾಡಿದರೆ ಸತ್ತೋಗ್ತೀರಿ, ನೀವು ಮದ್ಯಪಾನ ಮಾಡಿದರೆ ಸತ್ತೋಗ್ತೀರಿ, ನಾಶವಾಗಿ ಹೋಗ್ತೀರಿ, ನರಕಕ್ಕೆ ಹೋಗ್ತೀರಿ, ಅದು ಹೋಗ್ತೀರಿ, ಇದು ಹೋಗ್ತೀರಿ ಅಂತ. ನಿಜವಾಗಲೂ ಇದನ್ನು ಹೇಳಬೇಕಾಗಿರೋದು ಕ್ರೈಸ್ತ ಸಭೆಗೆ, ಕ್ರೈಸ್ತ ವಿಶ್ವಾಸಿಗಳಿಗೆ ಹೇಳೋದೇನು? ಇವತ್ತಿನ ಧ್ಯಾನ ಕೂಟಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರಲ್ವ, ಅವ್ರಿಗೆ ಹೇಳೋದೇನು? ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ, ದೇವರು ನಿಮ್ಮನ್ನು ಕೈ ಬಿಡೋದೇ ಇಲ್ಲ, ನೀವೆಷ್ಟೇ ಕಷ್ಟ ಇದ್ದರೂ ದೇವರು ನಿಮ್ಮನ್ನು ಮೇಲಕ್ಕೆತ್ತುತ್ತಾರೆ ಅಂತ ಒಂದೇ ಒಂದು ವಾರ್ನಿಂಗ್ಸ್ ಇಲ್ಲ. ಪಾಪ ಅನ್ಯರು ಯಾರಾದರೂ ದೇವಾಲಯಕ್ಕೆ ಬಂದರೆ ಏನೋ ಒಂದು ದಾರನೋ ಗೀರನೋ ಕಟ್ಕೊಂಡು ಬಂದರೆ, ಇದು ಕಟ್ಕೊಂಡ್ರೆ ನೀವು ನರಕಕ್ಕೆ ಹೋಗ್ತೀರಿ, ಅದು ಇಟ್ಕೊಂಡ್ರೆ ನೀವು ನರಕಕ್ಕೆ ಹೋಗ್ತೀರಿ ಅಂತ ಅವ್ರನ್ನ ಬೆದರಿಸಿ ಅವನಿಗೆ ಏನಾದರೂ ಒಂದು ಮಾಡ್ತೀರಿ. ಆದರೆ ಅನ್ಯರಿಗೆ ನಿಜವಾಗಲೂ ಅದಲ್ಲ. ಅನ್ಯರಿಗೆ ಅಥವಾ ಇನ್ನು ವಿಶ್ವಾಸಕ್ಕೆ ಬಾರದೇ ಇರುವ ಎಷ್ಟೋ ಜನರಿದ್ದಾರೆ, ಅವರಿಗೆ ಬೇಕಾಗಿರೋದು ಶುಭ ಸಂದೇಶ. ಗಾಸ್ಪಲ್ ಈಸ್ ಫಾರ್ ಆಲ್ ಪೀಪಲ್. ಎಲ್ಲ ಜನರಿಗೂ, ಸರ್ವ ಜನರಿಗೂ ಬೇಕಾಗಿರೋದು ದೇವರ ಪ್ರೀತಿಯ ಸಂದೇಶ, ದೇವರ ಕರುಣೆಯ, ಕೃಪೆಯ, ಆ ನಿತ್ಯ ಜೀವದ ಸಂದೇಶ. ದೇವರು ನಿಮ್ಮನ್ನು ಪ್ರೀತಿಸಿದ್ದಾರೆ ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ. ಜೀಸಸ್ ಡೈಡ್ ಫಾರ್ ಯುವರ್ ಸಿನ್ಸ್ ಆರ್ ಫರ್ಗಿವನ್. ನೌ ಓನ್ಲಿ ರಿಪೆಂಟ್ ಆ್ಯಂಡ್ ಬಿಲೀವ್ ಇನ್ ಗಾಡ್, ಯು ವಿಲ್ ಹ್ಯಾವ್ ಇಟರ್ನಲ್ ಲೈಫ್. ನಿಮಗೆ ನಿತ್ಯ ಜೀವ ಸಿಗುತ್ತೆ. ಯುವರ್ ಸಿನ್ಸ್ ವಿಲ್ ಬಿ ಫರ್ಗಿವನ್. ನಿಮಗೆ ಪಾಪ ಕ್ಷಮೆ ಸಿಗುತ್ತೆ. ಆದರೆ ಇವತ್ತು ನಾವು ನೋಡುವಾಗ ಎಲ್ಲ ರೆಟ್ರೀಟ್ ಸೆಂಟರ್ಸ್ಗಳಲ್ಲೂ ಈ ಬರುವಂಥ ಕ್ರೈಸ್ತರಿಗೆ ಇದನ್ನೇ ಮತ್ತೆ ಹೇಳ್ತೀವಿ. ಹೇಳಬಾರ್ದು ಅಂತಲ್ಲ, ಖಂಡಿತವಾಗಲೂ ನಮ್ಮ ಜೀವ ಇರೋ ತನಕ ಇದನ್ನು ಎಲ್ರಿಗೂ ಹೇಳಬೇಕು. ಆದರೆ ವಾರ್ನಿಂಗ್ಸ್ ಇಲ್ಲ, ಎಚ್ಚರಿಕೆಯ ಮಾತುಗಳಿಲ್ಲ. ಎಚ್ಚರಿಕೆಯ ಮಾತುಗಳು ಇಲ್ಲದೆ ಇರೋದ್ರಿಂದ ಸಭೆ ಬಲಗೊಳ್ತಾ ಇಲ್ಲ, ಪ್ರೂನಿಂಗ್ ಆಗ್ತಾ ಇಲ್ಲ, ಒಂದು ಪವಿತ್ರತೆಯ ಕಡೆಗೆ ಬರ್ತಾ ಇಲ್ಲ, ಅಶುದ್ಧವಾದ ಜೀವನ ಜೀವಿಸ್ತಾ ಇದೆ. ವಿಶ್ವಾಸ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಹೋಗಿದೆ. ಅಂದೇ ಯೂದನು ಹೇಳ್ತಾನೆ, ಏನಂತ, ಯೂದನ ಗ್ರಂಥ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಹೇಳ್ತಾರೆ, ಆ ಪರಿಶುದ್ಧವಾದ ಆ ವಿಶ್ವಾಸವನ್ನು ಕಳೆದುಕೊಳ್ಳದ ಹಾಗೆ ನೀವೇನು ಮಾಡಬೇಕು? ಹೋರಾಟ ಮಾಡಬೇಕು. ನಮ್ಮೆಲ್ಲರಿಗೂ ಲಭಿಸಿರುವ ಜೀವೋದ್ಧಾರವನ್ನು ಕುರಿತು ಬರೆಯಲು ಅತ್ಯಾಸಕ್ತನಾಗಿದ್ದೆನು. ನೋಡಿ, ಆಸಕ್ತಿ ಯಾವುದು ಬರೀಲಿಕ್ಕೆ? ಅಬೌಟ್ ಸಾಲ್ವೇಷನ್, ರಕ್ಷಣೆ ಬಗ್ಗೆ, ಗುಡ್ ನ್ಯೂಸ್. ಆದರೆ ದೇವಜನರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕೆಂದು ನಿಮ್ಮನ್ನು ಪ್ರೋತ್ಸಾಹಿಸಿ ಬರೆಯುವುದು ಅವಶ್ಯವೆಂದು ತೋರಿತು. ಯಾವುದಕ್ಕಾಗಿ ಹೋರಾಟ ಮಾಡಬೇಕಾಗಾದ್ರೆ? ವಿಶ್ವಾಸವನ್ನು ಕಾಪಾಡಿಕೊಳ್ಳಲಿಕ್ಕೆ. ವಿಶ್ವಾಸ ಹಾಳಾಗೋದು ಯಾವ ರೀತಿಯಲ್ಲಿ? ಈಗ ಒಮ್ಮೆ ವಿಶ್ವಾಸಿ ಆಗ್ತಾನೆ ಒಬ್ಬ, ವಿಶ್ವಾಸಿ ಆದಮೇಲೆ ವಿಶ್ವಾಸ ಹಾಳಾಗೋದು ಯಾವ ರೀತಿಯಲ್ಲಿ? ವಿಶ್ವಾಸ ಹಾಳಾಗೋದು ಯಾವ ರೀತಿಯಲ್ಲಿ ಅಂದರೆ, ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ತಪ್ಪಾದ ಬೋಧನೆಗಳು, ದೇವರ ವಾಕ್ಯದ ಕುರಿತಾದ ರಾಂಗ್ ನಾಲೆಡ್ಜ್ ಆಫ್ ಗಾಡ್ಸ್ ವರ್ಡ್, ರಾಂಗ್ ನಾಲೆಡ್ಜ್ ಆಫ್ ಗಾಡ್, ದೇವರ ವಾಕ್ಯದ ಕುರಿತಾದ ತಪ್ಪಾದ ಬೋಧನೆಗಳು, ತಪ್ಪಾದ ಅರಿವು. ಅಥವಾ ತಪ್ಪಾದ ಅಂದರೆ ನಮ್ಗೆ ಅರ್ಥ ಆಗೋದಿಲ್ಲ ಅನಿಸುತ್ತೆ. 2 ರೀತಿಯಲ್ಲಿ ತಪ್ಪಾದ ಅರಿವುಗಳು ಇವತ್ತು ಪ್ರಚಾರ ಆಗ್ತಾ ಇದೆ. ದೇವರ ವಾಕ್ಯ ಅಥವಾ ದೇವರ ಕುರಿತಾಗಿ ತಪ್ಪಾದ ಬೋಧನೆಗಳು 2 ರೀತಿಯಲ್ಲಿ, ಮುಖ್ಯವಾಗಿ 2 ರೀತಿಯಲ್ಲಿ. ಒಂದು, ದೇವರ ವಾಕ್ಯವನ್ನು ಅಥವಾ ಈ ಒಂದು ಹೊಸ ಒಡಂಬಡಿಕೆಯ ಭಾಗವನ್ನು, ಅಥವಾ ಅದು ಹೊಸದಿರಲಿ ಹಳೆದಿರಲಿ, ಎಲ್ಲ ದೇವರ ವಾಕ್ಯನೇ, ದೇವರ ವಾಕ್ಯವನ್ನು
ಕ್ರೈಸ್ತ ಸಭೆಗೆ ಕೇವಲ ಪ್ರಾಪಂಚಿಕವಾದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೋಧನೆ ಮಾಡುವಂಥದ್ದು, ನಮ್ಮ ಶರೀರದ ಇಚ್ಛೆಗಳಿಗೆ ಸಂಬಂಧಪಟ್ಟ ಹಾಗೆ ಬೋಧನೆ ಮಾಡುವಂಥ ಅನೇಕ ಬೋಧನೆಗಳು ಇವತ್ತು ನಡೀತಾ ಇದೆ. ಅದೇ ತಪ್ಪಾದ ಬೋಧನೆ. ಒಂದು ತಪ್ಪಾದ ಬೋಧನೆ. ಎರಡು ಯಾವ ಥರದ್ದು ಕೇಳಿದರೆ, ಧಾರ್ಮಿಕವಾದ ಉಪದೇಶಗಳು, ಒಂದು ಧರ್ಮಕ್ಕೆ ಮೀಸಲಾದಂಥ ಉಪದೇಶಗಳು. ಒಂದು ಧರ್ಮ ಮನುಷ್ಯ ಮಾಡಿಟ್ಟಿರೋದು, ಆ ಧರ್ಮ ರಿಲಿಜಿಯನ್ ರಿಲೇಟೆಡ್ ಪ್ರೀಚಿಂಗ್, ಧಾರ್ಮಿಕವಾದ ಉಪದೇಶಗಳು. ಹಾಗಾದರೆ ಬೈಬಲ್ ಇರೋದು ಲೋಕ ಸಂಬಂಧವಾದ ರೀತಿಯಲ್ಲಿ ಉಪದೇಶ ಮಾಡಲಿಕ್ಕೂ ಅಲ್ಲ, ಧಾರ್ಮಿಕವಾದ ರೀತಿಯಲ್ಲಿ ಉಪದೇಶ ಮಾಡಲಿಕ್ಕೂ ಅಲ್ಲ. ಮತ್ತು ಯಾವ ರೀತಿಯಲ್ಲಿ ಉಪದೇಶ ಮಾಡಬೇಕು? ಏನು ಇದರಲ್ಲಿ ಏನಿದೆ ಅದರಲ್ಲಿ? ದಿಸ್ ಈಸ್ ಅಬೌಟ್ ಎ ಪರ್ಸನ್ ಕಾಲ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಕುರಿತಾಗಿ ಇರ್ತಕ್ಕಂತಹ ಉಪದೇಶ, ಅಥವಾ ಪ್ರೀಚಿಂಗ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್, ಸ್ವರ್ಗ ರಾಜ್ಯ ಅಥವಾ ದೇವರ ಸಾಮ್ರಾಜ್ಯದ ಕುರಿತಾದ ಸಂದೇಶವನ್ನು ಸಾರಲಿಕ್ಕೆ ಈ ಬೈಬಲ್ ಉಪಯೋಗಿಸಬೇಕೇ ವಿನಃ ಈ ಲೋಕದ ಶರೀರಕ್ಕೆ ಸಂಬಂಧಪಟ್ಟ ಇಹಲೋಕದ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು, ಅಥವಾ ಇಹಲೋಕದಲ್ಲಿ ನಾವು ಹೇಗೆ ಸುಖವಾಗಿ ಬದುಕಬಹುದು, ಹೇಗೆ ಶ್ರೀಮಂತರಾಗ್ಬೋದು, ಹೇಗೆ ರೋಗ ಇಲ್ಲದೆ ಬದುಕ್ಬೋದು, ಹೇಗೆ ಸಾಲ ಇಲ್ಲದೆ ಬದುಕ್ಬೋದು, ಹೇಗೆ ನಾವು ಕಂಫರ್ಟಬಲ್ ಆಗಿ ಬದುಕ್ಬೋದು, ಈ ರೀತಿಯ ಉಪದೇಶಗಳನ್ನು ಮಾಡಲಿಕ್ಕಾಗಿ ಅಲ್ಲ ಬೈಬಲ್ ಇರೋದು ಅಥವಾ ದೇವರ ವಾಕ್ಯ ಇರೋದು. ಆ ರೀತಿ ಬೋಧನೆ ಮಾಡಿದರೆ ಏನಾಗುತ್ತೆ? ವಿಶ್ವಾಸ ಹಾಳಾಗತ್ತೆ. ಇವತ್ತದು ಸಭೆಯಲ್ಲಿ ನಡೀತಾ ಇದೆಯಾ? ಅದೇ ನಡೀತಾ ಇರೋದು. ದೇವರ ವಾಕ್ಯ ಬೋಧನೆ ಆಗ್ತಾ ಇದೆ. ಎಲ್ಲವೂ ಕೂಡ ಈ ಲೋಕದಲ್ಲಿ ನಾವು ಹೇಗೆ ಸುಖವಾಗಿ ಬದುಕಬಹುದು ಅಂತಕ್ಕಂಥ ಶರೀರಕ್ಕೆ ಸಂಬಂಧಪಟ್ಟಂಥ ಬೋಧನೆಗಳು ಒಂದು. ಎರಡನೇದಾಗಿ ನಾವೊಂದು ಧರ್ಮ ಮಾಡ್ಕೊಬಿಟ್ಟಿದ್ದೀವಿ, ಕ್ರೈಸ್ತ ಧರ್ಮ. ನಮ್ಮದೇ ಆದ ರೀತಿಯಲ್ಲಿ ಒಂದು ಧರ್ಮವನ್ನು ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ. ರಿಲಿಜಿಯನ್, ವಿ ಫಾರ್ಮ್ಡ್ ಎ ರಿಲಿಜಿಯನ್ ಲೈಕ್ ಪೀಪಲ್ ಆಫ್ ಇಸ್ರಾಯೇಲ್ ಫಾರ್ಮ್ಡ್ ದೇರ್ ಓನ್ ರಿಲಿಜಿಯನ್. ದೇವರು ಒಂದು ಧರ್ಮವನ್ನಾಗಿ ಇಸ್ರಾಯೇಲ್ನ ಆರಿಸ್ಕೊಳ್ಳಿಲ್ಲ, ಒಂದು ಜನಾಂಗವಾಗಿ ಆರಿಸ್ಕೊಂಡ್ರು, ಒಂದು ಸಭೆಯಾಗಿ ಆರಿಸ್ಕೊಂಡ್ರು. ಪೀಪಲ್ ಆಫ್ ಗಾಡ್, ಯು ಆರ್ ಮೈ ಪೀಪಲ್ ಅಂತ ಹೇಳಿದರು, ಯು ಆರ್ ಮೈ ರಿಲಿಜಿಯನ್ ಅಂತ ಹೇಳಲಿಲ್ಲ. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ಸ್ವಂತ ಜನವಾಗಿ, ಒಂದು ಜನಾಂಗವಾಗಿ. ವಿ ಆರ್ ಗಾಡ್ಸ್ ಪೀಪಲ್ ಅಂತ ದೇವರು ನಮ್ಮನ್ನು ಪವಿತ್ರಾತ್ಮನ ಕೊಟ್ಟು ಲೋಕದಿಂದ ಬೇರ್ಪಡಿಸಿ ಆರಿಸ್ಕೊಂಡ್ರು. ನಾವು ವಿ ಬಿಲಾಂಗ್ ಟು ಕ್ರೈಸ್ಟ್ ಆ್ಯಂಡ್ ಟು ಗಾಡ್ ಅಲ್ವಾ? ನಾವು ಯಾವುದೇ ಒಂದು ಈ ಲೋಕದಲ್ಲಿರ್ತಕ್ಕಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಪಾಸ್ಟರ್ ಅಥವಾ ಫಾದರ್ ಅಥವಾ ಬಿಷಪ್ ಅಥವಾ ಯಾರು ಆ ರೀತಿ ವ್ಯಕ್ತಿಗಳಿಗೆ ಸೇರಿದವರಲ್ಲ. 1 ಕೊರಿಂಥ 3ನೇ ಅಧ್ಯಾಯದಲ್ಲೇ ಈ ಒಂದು ಫೈಟ್ ಪ್ರಾರಂಭದಲ್ಲೇ ಇತ್ತು. ನಾವು ಪೌಲನಿಗೆ ಸೇರಿದವರು, ನಾವು ಪೇತ್ರನಿಗೆ ಸೇರಿದವರು, ನಾವು ಅಪೋಲೋಸನಿಗೆ ಸೇರಿದವರು, ನಾವು ಆ ಸಭೆಗೆ ಸೇರಿದವರು, ನಾವು ಈ ಸಭೆಗೆ ಸೇರಿದವರು, ನಾವು ಆ ಪಾಸ್ಟರ್ಗೆ ಸೇರಿದವರು, ನಾವು ಈ ಪ್ರೀಸ್ಟ್ಗೆ ಸೇರಿದವರು ಅಥವಾ ಈ ಬಿಷಪ್ಗೆ ಸೇರಿದವರು, ನಾವು ಈ ರಿಟ್ರೀಟ್ ಸೆಂಟ್ರಿಗೆ ಸೇರಿದವರು, ನಾವು ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೆ ಸೇರಿದವರು. ಈ ರೀತಿ ಒಂದು ಪಾರ್ಶಿಯಾಲಿಟಿ ಆಗಲೂ ಇತ್ತು. ಅದೇ ರೀತಿದು ಈಗ ನಾವು ಕಚ್ಚಾಡ್ತೀವಲ್ವಾ, ಅದೇ ರೀತಿಯಲ್ಲಿ ಆಗಲೂ ಕಚ್ಚಾಡ್ತಾ ಇದ್ರು. ಪೌಲರು ಬಂದು ಹೇಳ್ತಾರೆ, ಇಲ್ಲ, ಆ ವಾಕ್ಯ ಓದಲೇಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಾಕ್ಯ ಅನಿಸುತ್ತೆ. 1 Corinthians chapter 3 ಕೊನೆ ಭಾಗದಲ್ಲಿ 21ರಿಂದ ಇರತಕ್ಕಂಥ ವಾಕ್ಯ. ಸೊ ಲೆಟ್ ನೋ ಒನ್ ಬೋಸ್ಟ್ ಅಬೌಟ್ ಹ್ಯೂಮನ್ ಲೀಡರ್ಸ್. ಲೆಟ್ ನೋ ಒನ್ ಬೋಸ್ಟ್ ಅಬೌಟ್ ಹ್ಯೂಮನ್ ಲೀಡರ್ಸ್, ಫಾರ್ ಆಲ್ ಥಿಂಗ್ಸ್ ಆರ್ ಯೋರ್ಸ್. ಅದರಿಂದ ಕೇವಲ ಮಾನವ ಅಧಿಕಾರಿಗಳಲ್ಲಿ ಯಾರು ಹೆಚ್ಚಳ ಪಡದೇ ಇರಲಿ. ಮಾನವ ಅಧಿಕಾರಿಗಳಂದರೆ ಯಾರು? ಸಾಧಾರಣ ಅಲ್ಲ. ಪೌಲ, ಅಪೋಲೋಸ್, ಕೇಫ, ಫಸ್ಟ್ ಪೋಪ್, ಬಿಷಪ್. ಯಾರು? ಕೇಫ. ಶ್ರೇಷ್ಠ ಅಪೊಸ್ತೋಲ ಪೌಲ, ಸುವಾರ್ತಿಕ ಅಪೋಲೋಸ್. ಸೊ ನೀವು ಯಾವುದೇ ಮಾನವ ಅಧಿಕಾರಿಗಳಿಗೆ ಸೇರಿದವರಲ್ಲ. ಇವತ್ತು ನಾವೇನು ಮಾಡ್ತೀವಿ? ಇವತ್ತು ನಾವು ಯಾವ ರೀತಿಯಲ್ಲಿ ಕ್ರೈಸ್ತರಾದ ನಾವು, ಕ್ರೈಸ್ತ ಸಭೆ ಯಾವ ರೀತಿಯಲ್ಲಿದೆ? ಯಾವ ರೀತಿಯಲ್ಲಿದೆ ಕೇಳಿದರೆ ಗುಲಾಮತನದಲ್ಲಿದೆ. ಯಾವುದೋ ಒಬ್ಬ ಮನುಷ್ಯನ ಅಧಿಕಾರಿಯ ಅಧೀನಕ್ಕೆ ಒಳಪಟ್ಟು ಅವನು ಹೇಳೋದೆಲ್ಲ ಕೇಳಬೇಕು.
ಆ ವ್ಯಕ್ತಿ ಹೇಳೋದೇ ದೇವರ ವಾಕ್ಯ. ಇಲ್ಲಿ ಬರೆದಿರೋದು ಯಾವುದೂ ಅಲ್ಲ. ಆ ವ್ಯಕ್ತಿ ಏನು ಹೇಳ್ತಾನೋ ಅದೇ ದೇವರ ವಾಕ್ಯ. ಅದೇ ಆಗ್ಬಿಟ್ಟಿದೆ ಈಗ. ಈ ಕರಿಸ್ಮ್ಯಾಟಿಕಲ್ ಅಂತೂ ಯಾವುದಾದ್ರೂ ಒಬ್ಬ ಕರಿಸ್ಮ್ಯಾಟಿಕ್ ವ್ಯಕ್ತಿ 4 ಪವಾಡ ಮಾಡಿ ತೋರಿಸ್ಬಿಟ್ರೆ, ಫೋನ್ ನಂಬರು ಅಡ್ರೆಸ್ಸು ಹೇಳಿಬಿಟ್ರೆ, ಅವನೇನು ಹೇಳ್ತಾನೋ ಅದೇ ದೇವರ ವಾಕ್ಯ. ಆಮೇಲೆ ಅವನ ಫಾಲೋವರ್ಸ್ ಒಂದಷ್ಟು ಜನ ಬರ್ತಾರೆ ಅವನ ಗುಲಾಮತನದಲ್ಲಿರಲಿಕ್ಕೆ. ಪೌಲರು ಹೇಳ್ತಾರೆ, ವಾಸ್ತವವಾಗಿ ಸಮಸ್ತವು ನಿಮ್ಮದೇ. ಪೌಲ, ಅಪೋಲೋಸ್, ಕೇಫ ಇವರಾಗಲಿ, ಜಗತ್ತು, ಜೀವ, ಮರಣ ಇವುಗಳಾಗಲಿ, ವರ್ತಮಾನ, ಭವಿಷ್ಯತ್ ಕಾಲಗಳಾಗಲಿ, ಇವೆಲ್ಲವೂ ನಿಮ್ಮದೇ. ಎವ್ರಿಥಿಂಗ್ ಈಸ್ ಯೋರ್ಸ್. ಅದರ ಅರ್ಥ ಏನು? ಯು ಆರ್ ನಾಟ್ ಸ್ಲೇವ್ ಟು ಎನಿಥಿಂಗ್. ಯು ಆರ್ ಫ್ರೀ. ಹೂ ಮೇಡ್ ಯು ಫ್ರೀ? ಕ್ರೈಸ್ಟ್ ಮೇಡ್ ಯು ಫ್ರೀ. ಅದರಿಂದ ಹೇಳ್ತಾರೆ, ಆದರೆ ನೀವು ಕ್ರಿಸ್ತ ಯೇಸುವಿಗೆ ಸೇರಿದವರು. ಆಲ್ ಬಿಲಾಂಗ್ ಟು ಯು ಆ್ಯಂಡ್ ಯು ಬಿಲಾಂಗ್ ಟು ಕ್ರೈಸ್ಟ್. ದಿಸ್ ಹೋಲ್ ವರ್ಲ್ಡ್, ಎವ್ರಿಥಿಂಗ್ ಬಿಲಾಂಗ್ ಟು ಯು. ಅದರರ್ಥ ನೀವು ಯೂಸ್ ಮಾಡ್ಕೋಬೋದು ಏನು ಬೇಕಾದ್ರೂ ಈ ಪ್ರಪಂಚದಲ್ಲಿ. ಫಾರ್ ದ ಗ್ಲೋರಿ ಆಫ್ ಗಾಡ್ ಯು ಕ್ಯಾನ್ ಯೂಸ್ ವಾಟ್ ಎವರ್ ಯು ವಾಂಟ್. ಬಟ್ ಡೋಂಟ್ ಬಿ ಎನ್ಸ್ಲೇವ್ಡ್ ಟು ಎನಿಥಿಂಗ್ ಆರ್ ಎನಿಬಡಿ. ಯಾವುದಕ್ಕೂ ಗುಲಾಮರಾಗಬೇಡಿ, ಯಾರಿಗೂ ಗುಲಾಮರಾಗಬೇಡಿ. ಯು ಆರ್ ಗಾಡ್ಸ್ ಸರ್ವೆಂಟ್ಸ್. ನೀವು ದೇವರ ಸೇವೆಗಾಗಿ ಇರುವವರು. ಆಲ್ ಕ್ರಿಶ್ಚಿಯನ್ಸ್, ಚರ್ಚ್, ಯು ಬಿಲಾಂಗ್ ಟು ಕ್ರೈಸ್ಟ್. ಯು ಬಿಲಾಂಗ್ ಟು ಕ್ರೈಸ್ಟ್ ಆ್ಯಂಡ್ ಕ್ರೈಸ್ಟ್ ಬಿಲಾಂಗ್ ಟು ಗಾಡ್. ನೀವು ಯೇಸು ಕ್ರಿಸ್ತರಿಗೆ ಸೇರಿದವರು, ಯೇಸು ಕ್ರಿಸ್ತರು ದೇವರಿಗೆ ಸೇರಿದವರು. ಹಾಗಾದರೆ ಯೇಸು ಕ್ರಿಸ್ತನ ಮುಖಾಂತರ ನಾವು ಕೂಡ ದೇವರಿಗೆ ಸೇರಿದವರು. ಹಾಗಾದರೆ ನಾವು ಯಾರನ್ನು ಅನುಸರಿಸಬೇಕು? ಯೇಸು ಕ್ರಿಸ್ತರನ್ನು ಅನುಸರಿಸಬೇಕು. ನಾವು ಅವ್ರ ಕಡೆಗೆ ಸೇರಿದವರು, ಇವ್ರ ಕಡೆಗೆ ಸೇರಿದವರು ಅಲ್ಲ. ನಾನು ಯೇಸು ಕ್ರಿಸ್ತನ ಕಡೆಯವನು ಅಂತ ಹೇಳಲಿಕ್ಕೆ ಒಂದು ಧೈರ್ಯ ನಮಗೆ ಬರಬೇಕಿವತ್ತು. ಆದರೆ ಇವತ್ತೇನಾಗಿದೆ, ತಪ್ಪಾದ ಬೋಧನೆಗಳ ನಿಮಿತ್ತವಾಗಿ ನಾವು ಎಲ್ಲೆಲ್ಲೋ ಯಾರ್ಯಾರಿಗೋ ಸೇರ್ಕೊಂಡು ಬಿಟ್ಟಿದ್ದೀವಿ. ಕಾರಣ ಏನು ಅಂದರೆ, ವಿ ಹ್ಯಾವ್ ನೋ ಸಫಿಷಿಯಂಟ್ ವಾರ್ನಿಂಗ್ಸ್. ವಿ ಹ್ಯಾವ್ ವರ್ಡ್ ಆಫ್ ಗಾಡ್ ಪ್ರೀಚಿಂಗ್ ಬಟ್ ನೋ ವಾರ್ನಿಂಗ್ಸ್. ನಮಗೆ ದೇವರ ವಾಕ್ಯದ ಉಪದೇಶ ಬೇಕಾದಷ್ಟು ಸಿಗ್ತಾ ಇದೆ, ಆದರೆ ಏನು ಸಿಗ್ತಾ ಇಲ್ಲ? ಎಚ್ಚರಿಕೆಯ ಪ್ರಬೋಧನೆಗಳು, ವಾಕ್ಯಗಳು ನಮಗೆ ಸಿಗ್ತಾ ಇಲ್ಲ. ಪ್ರಕಟಣಾ ಪುಸ್ತಕದಲ್ಲಿ ಮೊದಲ 7 ಆ ಚರ್ಚ್ಗಳಿದೆ, ಏಷ್ಯಾ ಮೈನರ್ನ ಸಭೆಗಳು ಅಲ್ವಾ? ಆ 7 ಚರ್ಚಸ್ಗೆ ಪೂರ್ತಿ ವಾರ್ನಿಂಗ್ಸೇ ಕೊಡ್ತಾರೆ. ಯಾರು? ಜಾನ್. ಅಪೊಸ್ತಲರಾದಂತಹ ಯೋಹಾನರು ಆ 7 ಸಭೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಹೇಳ್ತಾರೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಈ ಎಚ್ಚರಿಕೆಯಲ್ಲೇನು? ರಿಪೆಂಟ್, ರಿಪೆಂಟ್, ರಿಪೆಂಟ್. ಮಾನಸಾಂತರ ಪಡಿ, ಮಾನಸಾಂತರ ಪಡಿ, ಮಾನಸಾಂತರ ಪಡಿ. ಅದು ಸ್ಟ್ರಾಂಗ್ ವಾರ್ನಿಂಗ್ಸ್ ಕೊಡ್ತಾರೆ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ವಾರ್ನಿಂಗ್ಸ್. ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ವಾರ್ನಿಂಗ್ಸ್. ಎವ್ರಿವೇರ್ ವಾರ್ನಿಂಗ್ಸ್, ವಾರ್ನಿಂಗ್ಸ್, ವಾರ್ನಿಂಗ್ಸ್. ಯೇಸು ಕ್ರಿಸ್ತರು ಕೂಡ ಶುಭ ಸಂದೇಶದಲ್ಲಿ ಅನೇಕ ವಾರ್ನಿಂಗ್ಸ್ ಕೊಡ್ತಾರೆ. ಈಗ ಯಾವುದೆಲ್ಲ ಇದೆ ಅಂತ ಹೇಳಲಿಕ್ಕೆ ಸಮಯ ಇಲ್ಲ. ಅನೇಕ ವಾರ್ನಿಂಗ್ಸ್ ಇದೆ. ಖಂಡಿತವಾಗಲೂ ಈ ವೀಕಲ್ಲಿ ಅಥವಾ ಮುಂದಿನ ದಿವಸಗಳಲ್ಲಿ ಯಾವುದೆಲ್ಲ ವಾರ್ನಿಂಗ್ಸ್ ಇದೆ ಅಂತ ನಾವು ಕೇಳಿಸ್ಕೊಳ್ಳೋಣ ಸಂತೋಷದಿಂದ. ಆಗ ಖಂಡಿತವಾಗಲೂ ನಮ್ಮ ಕುಸಿದು ಹೋದಂತಹ, ತಪ್ಪಿ ಹೋದಂತಹ ಆಧ್ಯಾತ್ಮಿಕ ಜೀವಿತ, ದೇವರ ಜೊತೆಗಿನ ಸಂಬಂಧ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗಲಿಕ್ಕೆ ಆಗುತ್ತೆ. ಉತ್ತಮವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾರ್ಥಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನೀವು ನಮಗೆ ಕೊಟ್ಟಂಥ ಈ ಸುಂದರವಾದಂಥ ವಚನಗಳಿಗಾಗಿ ಸ್ತೋತ್ರ. ಅಂದು ಯೆರೆಮೀಯನ ಮುಖಾಂತರ ನೀವು ಮಾತನಾಡಿದ ಹಾಗೆ ಕರ್ತನೆ, ಅನೇಕರ ಮುಖಾಂತರ ಈ ದಿವಸಗಳಲ್ಲಿ, ಈ ಕಡೆಯ ದಿವಸಗಳಲ್ಲಿ ನೀವು ಮಾತನಾಡಿ ಸಭೆಯನ್ನು ಎಚ್ಚರಪಡಿಸ್ತಾ ಇದ್ದೀರಪ್ಪ. ಆ ಎಚ್ಚರಿಕೆಗಾಗಿ ನಿಮಗೆ ಸ್ತೋತ್ರಪ್ಪ. ದೇವಜನರು ನಾಶವಾಗುವುದನ್ನು ನೀವು ಬಯಸ್ತಾ ಇಲ್ಲ. ಎಲ್ಲರೂ ಕೂಡ ಮಾನಸಾಂತರ ಪಟ್ಟು ವಿಶ್ವಾಸವನ್ನು ಕಾಪಾಡಿಕೊಂಡು ಸಂಪೂರ್ಣವಾಗಿ ನೀವು ಕೊಟ್ಟಂಥ ಆ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ ಅಪ್ಪ. ಆ ನಿಮ್ಮ ಚಿತ್ತ ಪ್ರತಿಯೊಬ್ಬರ ಜೀವಿತದಲ್ಲೂ ನೆರವೇರುವಂತೆ ಆಗಲಿ ಅಪ್ಪ. ನಾವು ಈ ಲೋಕಕ್ಕೆ ಸೇರಿದವರಲ್ಲ, ಯಾವುದೇ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ, ಧರ್ಮಕ್ಕೆ, ಜಾತಿಗೆ ಸೇರಿದವರಲ್ಲ. ನಾವು ಕ್ರಿಸ್ತ ಯೇಸುವಿಗೆ ಸೇರಿದವರು. ನಾವು ಸ್ವರ್ಗ ರಾಜ್ಯಕ್ಕೆ ಸೇರಿದವರು, ಸ್ವರ್ಗ ರಾಜ್ಯದ ಪ್ರಜೆಗಳು, ನಾವು ದೇವರಿಗೆ ಸೇರಿದವರು ಎಂದು ಹೃದಯದಲ್ಲಿ ನಾವು ಅರಿತುಕೊಂಡು ಆ ಒಂದು ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವಿತವನ್ನು ಜೀವಿಸಲು ಬೇಕಾದ ಕೃಪೆ, ಜ್ಞಾನ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ. ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಎಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ.